ಹೇ ಗಾಯ್ಸ್ ಎಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಸೊ ಗಾಯ್ಸ್, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ಬೋದು. ಸೊ ಯಾರಿಗೆಲ್ಲ ಪಿಗ್ಮೆಂಟೇಷನ್, ಟ್ಯಾನ್, ನಿಮ್ಮ ಸ್ಕಿನ್ ಬ್ರೈಟ್ನಿಂಗ್ ಆಗಬೇಕು, ನಿಮ್ಮ ಸ್ಕಿನ್ ಯಾವಾಗಲೂ ಗ್ಲೋಯಿಂಗ್ ಆಗಿರಬೇಕು ಅಂತ ನಿಮಗೆ ಇಂಟ್ರೆಸ್ಟ್ ಇದ್ರೆ ನೀವು ನಮ್ಮ ಸ್ಕಿನ್ ಕ್ಲಿನಿಕ್ಗೆ ವಿಸಿಟ್ ಮಾಡ್ಬೋದು. ಸೊ ನಮ್ಮ ಸ್ಕಿನ್ ಕ್ಲಿನಿಕಲ್ಲಿ ಈ ಎಲ್ಲ ಥರ ಪ್ರಾಬ್ಲಮ್ಸ್ಗೆ 2000 ರೂಪೀಸಿಂದ ನಾವು ಟ್ರೀಟ್ಮೆಂಟ್ ಕೊಡ್ತಾ ಇದೀವಿ. ಸೊ ನಿಮಗೆ ಇಂಟ್ರೆಸ್ಟ್ ಇದ್ರೆ ಒನ್ ಟೈಮ್ ಪಿಗ್ಮೆಂಟೇಷನ್ ಟ್ರೀಟ್ಮೆಂಟ್, ಒನ್ ಟೈಮ್ ಗ್ಲೋಯಿಂಗ್ ಟ್ರೀಟ್ಮೆಂಟ್ ಅಂತ ನಾವು ನಿಮ್ಮ ಸ್ಕಿನ್ ಕೇರ್, ನಿಮ್ಮ ಸ್ಕಿನ್ ಟೈಪ್ ತಕ್ಕ ಹಾಗೆ, ನಿಮ್ಮ ಏಜ್ ತಕ್ಕ ಹಾಗೆ ಕಸ್ಟಮೈಸ್ ಮಾಡಿ ನಾವು ಟ್ರೀಟ್ಮೆಂಟ್ ನ ಕೊಡ್ತಾ ಇದೀವಿ. ಜಸ್ಟ್ 2000 ಅಂತ ಹೇಳ್ಬೋದು. ಸೊ ನೀವು 2000 ಒಂದ್ಸತಿ ನೀವು ಇನ್ವೆಸ್ಟ್ ಮಾಡಿದ್ರೆ ನಿಮ್ಮ ಸ್ಕಿನ್ ಖಂಡಿತವಾಗ್ಲೂ ಆಗ್ಲೂ ಆಗೇ ಇರುತ್ತೆ. ಆ್ಯಂಡ್ ನಾವು ಹೇಳ್ತೀವಿ ನಿಮ್ಗೆ ಯಾವ ಥರ ಮೇಂಟೈನ್ ಮಾಡಬೇಕು ಆಫ್ಟರ್ ದ ಟ್ರೀಟ್ಮೆಂಟ್ ಅಂತೆಲ್ಲ. ಸೊ ಅದೇ ರೀತಿ ನೀವು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ನಂತರ ನಿಮ್ಮ ಸ್ಕಿನ್ ಆಗತ್ತೆ ಅಂತ ಹೇಳ್ಬೋದು. ಸೊ ಇಂಟ್ರೆಸ್ಟ್ ಇದ್ರೆ ಖಂಡಿತವಾಗ್ಲೂ ನನಗೆ ವಾಟ್ಸಪ್ಪಲ್ಲಿ ನಿಮ್ಮ ಫೋನ್ ನಂಬರ್ ಆ್ಯಂಡ್ ನಿಮ್ಮ ಫೋಟೋಸ್, ನಿಮ್ಮ ಫೇಸ್ ಫೋಟೋಸ್ ಎಲ್ಲ ನನಗೆ ಕಳಿಸ್ಕೊಡಿ. 2000 ರೂಪೀಸ್ಗೆ ನಾನು ಪಿಗ್ಮೆಂಟೇಷನ್ ಟ್ರೀಟ್ಮೆಂಟ್, ಗ್ಲೋಯಿಂಗ್ ಟ್ರೀಟ್ಮೆಂಟ್, ಟ್ಯಾನಿಂಗ್ ಟ್ರೀಟ್ಮೆಂಟ್ ಎಲ್ಲ 2000 ಇಂದ ಇದೆ. ಸೊ ನಿಮಗೆ ಕಸ್ಟಮೈಸ್ ಮಾಡಿ ಕೊಡ್ತೀವಿ ಅಂತ ಹೇಳ್ತಾ, ಸೊ ಡೆಫಿನೆಟ್ಲಿ ಯಾರೆಲ್ಲ ಪರ್ಸನಲ್ ರೀಡಿಂಗ್ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅನ್ಕೊಂಡಿದ್ರ 200 ರೂಪೀಸ್ಗೆ ವಾಯ್ಸ್ ನೋಟ್ ಇದೆ, 400 ರೂಪೀಸ್ಗೆ ಫೋನ್ ಕಾಲ್ ಇದೆ. ಅನ್ಲಿಮಿಟೆಡ್ ಕ್ವಶನ್ಸ್ ಕೇಳ್ಬೋದು, ಅನ್ಲಿಮಿಟೆಡ್ ಆಗಿ ನಿಮಗೆ ಆನ್ಸರ್ ಸಿಗುತ್ತೆ ಅಂತ ಹೇಳ್ತಾ, ಸೊ ಈ ಒಂದು ಬ್ಯೂಟಿಫುಲ್ ರೀಡಿಂಗ್ ಅಂತ ಹೇಳ್ಬೋದು. ತುಂಬಾ ಜನ ಈ ಒಂದು ವಿಡಿಯೋ ಬಗ್ಗೆ ರಿಕ್ವೆಸ್ಟ್ ಮಾಡ್ತಾನೆ ಇರ್ತೀರಾ. ಸೊ ನಮ್ಮ ಪಾರ್ಟ್ನರ್ ನಮ್ಮನ್ನ ಎಷ್ಟು ಇಷ್ಟಪಡ್ತಾರೆ, ಎಷ್ಟು ಪ್ರೀತಿ ಮಾಡ್ತಾರೆ, ಅವರು ನಮ್ಮ ಬಗ್ಗೆ ಏನು ಒಪಿನಿಯನ್ ಇಟ್ಕೊಂಡಿದ್ದಾರೆ ಎಲ್ಲವೂ ಕೂಡ ತಿಳಿಸ್ಕೊಡಿ ಅಂತ ತುಂಬಾ ಜನ ಕೇಳ್ತಾ ಇರ್ತಾರೆ. ಫೈನಲಿ ದಿಸ್ ವಿಡಿಯೋ ಇಸ್ ಔಟ್ ಅಂತ ಹೇಳ್ತಾ, ಸೊ ಇವಾಗ ಈ ಒಂದು ವಿಡಿಯೋನ ಈಗ ಸ್ಟಾರ್ಟ್ ಮಾಡೋಣ. ಓಕೆ, ಓ ಮೈ ಗಾಡ್. ಸೊ ಲವರ್ಸ್ ಇದೆ ಅಂಡ್ ಎಂಪ್ರೆಸ್, okay, and 6 of pentacles, 4 of pentacles, bottom of the card judgment ಇದೆ. ಸೊ ತುಂಬಾ ಒಳ್ಳೆ ಕಾರ್ಡ್ಸ್ ಬಂದಿದೆ ನಿಮ್ಮ ರೀಡಿಂಗ್ ಅಲ್ಲಿ ಅಂತ ನಾನು ಹೇಳ್ಬೋದು. ಸೊ ಫಸ್ಟ್ ಕಾರ್ಡ್ ಲವರ್ಸ್ ಇದೆ. ಓಕೆ, ಬಾಟಮ್ ಆಫ್ ದಿ ಕಾರ್ಡ್ ವಿ ಹ್ಯಾವ್ ಜಡ್ಜ್ಮೆಂಟ್, 4 of pentacles, 6 of pentacles and empress. ಸೊ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಾ ಇದೆ ಅಂದ್ರೆ, ಸೊ ಖಂಡಿತವಾಗ್ಲೂ ನಿಮ್ಮ ಪಾರ್ಟ್ನರ್ ನಿಮ್ಮ ಮೇಲೆ ತುಂಬಾ ಪ್ರೀತಿ ಇಟ್ಕೊಂಡಿದ್ದಾರೆ. ಈ ಒಂದು ಪ್ರೀತಿನಲ್ಲಿ ದೇರ್ ಈಸ್ ಎನ್ ಆನೆಸ್ಟಿ ಅಂತ ನಾನು ಹೇಳ್ಬೋದು. ಸೊ ಆನೆಸ್ಟಿ ಜೊತೆಗೆ ದಿಸ್ ಪರ್ಸನ್ ಡೆಫಿನೆಟ್ಲಿ ನಿಷ್ಕಲ್ಮಶವಾಗಿ ಅನ್ಕಂಡೀಷನಲಿ ಅವರು ನಿಮ್ಮನ್ನ ತುಂಬಾನೇ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಾರೆ ಅಂತ ನಂಗೆ ಕಾಣಿಸ್ತಾ ಇದೆ. ಸೊ ಲವರ್ಸ್ ಅಂತ ಅಂದ್ರೆ ದಿಸ್ ಪರ್ಸನ್ ಇಸ್ ಫ್ರಮ್ ಯೋರ್ ಪಾಸ್ಟ್ ಲೈಫ್ ಅಂತನೂ ಹೇಳ್ಬೋದು. ಸೊ ಈ ವ್ಯಕ್ತಿಯ ಜೊತೆ ನಿಮ್ಮ ಪಾಸ್ಟ್ ಲೈಫ್ ಇಂದನೂ ಕೂಡ ಈ ಒಂದು ವ್ಯಕ್ತಿಯ ಜೊತೆಗೆ ಋಣಾನುಬಂಧ ಇದೆ. ಸೊ ಹಾಗಾಗಿ ಈ ಒಂದು ಲೈಫಲ್ಲೂ ಕೂಡ ಈ ಒಂದು ವ್ಯಕ್ತಿ ನಿಮ್ಮ ಲೈಫ್ ಪಾರ್ಟ್ನರ್ ಆಗಿ ಬಂದಿದ್ದಾರೆ, ಪ್ರೇಮಿಯಾಗಿ ಬಂದಿದ್ದಾರೆ. ಸೊ ಈ ಪ್ರೀತಿನ ಮತ್ತೊಂದ್ಸತಿ ನಿಮ್ಮ ಲೈಫ್ ಅಲ್ಲಿ ಬಾಂಡಿಂಗ್ಗೆ ಬಂದಿದ್ದಾರೆ ಅಂತ ನಂಗೆ ಕಾಣಿಸ್ತಾ ಇದೆ. ಸೊ ಖಂಡಿತವಾಗ್ಲೂ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಟ್ವಿನ್ ಫ್ಲೇಮ್ ಕನೆಕ್ಷನ್ ಕೂಡ ಇರಬಹುದು. ಈ ಒಂದು ಓಲ್ ಪ್ರೀತಿಗೆ, ನಿಮ್ಮ ಸಂಬಂಧಕ್ಕೆ ದೇವರ ಅನುಗ್ರಹ ಇದೆ, ಡಿವೈನ್ ಪ್ರೊಟೆಕ್ಷನ್ ಇದೆ, ಯೂನಿವರ್ಸ್ ಪ್ರೊಟೆಕ್ಷನ್ ಇದೆ. ಸೊ ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಖಂಡಿತವಾಗ್ಲೂ ನಿಮ್ಮಿಬ್ರು ಮಧ್ಯ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ಸ್ ಇರುತ್ತೆ. ನೀವೆಷ್ಟೇ ಜಗಳ ಆಡ್ತಾ ಇದ್ರು, ಕಿತ್ತಾಡ್ತಾ ಇದ್ರು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗ್ತಾ ಇದ್ರು, ಮತ್ತೊಮ್ಮೆ ನಿಮ್ಮ ರಿಲೇಶನ್ಶಿಪ್ ಹೀಲ್ ಆಗ್ತಾನೆ ಇರುತ್ತೆ, ಸರಿ ಹೋಗ್ತಾನೆ ಇರುತ್ತೆ. ಸೊ ಖಂಡಿತವಾಗ್ಲೂ ದಿಸ್ ಪರ್ಸನ್ ವಿಲ್ ನಿಮ್ಮನ್ನ ಅವ್ರು ಯಾವತ್ತಿಗೂ ಎಂದಿಗೂ ಬಿಟ್ಕೊಂಡ್ ಕೊಡಲ್ಲ. ಸೊ ಯಾವುದೇ ಕಾರಣಕ್ಕೂ ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಅವರು ಗಿವ್ ಅಪ್ ಮಾಡಲ್ಲ ಅಂತ ನಂಗೆ ಕಾಣಿಸ್ತಾ ಇದೆ. ಸೊ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ರಿಲೇಶನ್ಶಿಪ್ ನ ಶಾಶ್ವತವಾಗಿ ನಿಮ್ಮ ಜೊತೆಗೆ ಇರಬೇಕು ಅಂತಾನೆ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ, ನಿಮ್ಮ ಪ್ರೀತಿನಲ್ಲಿ ಬಂದಿದ್ದಾರೆ. ಸೊ ಈ ಒಂದು ವ್ಯಕ್ತಿಗೆ ಯಾವುದೇ ರೀತಿ ಸೀರಿಯಸ್ ಅಂದ್ರೆ ಲೈಕ್ ಟೈಮ್ ಪಾಸ್ ಮಾಡೋದಕ್ಕೆ ಅವರು ಬಂದಿಲ್ಲ. ಸೊ ಈ ಒಂದು ವ್ಯಕ್ತಿ ನಿಮ್ಮ ಸಂಬಂಧದಲ್ಲಿ, ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಅವರು ಖಂಡಿತವಾಗ್ಲೂ
ಸೀರಿಯಸ್ ಆಗಿದ್ದಾರೆ, ಗಂಭೀರವಾಗಿದ್ದಾರೆ. ಸೊ ಯಾವುದೇ ಕಾರಣಕ್ಕೂ ಅವರು ನಿಮ್ಮ ವಿಚಾರದಲ್ಲಿ ಅವರು ಎಂದಿಗೂ ಫನ್ ಮಾಡೋದಿಲ್ಲ ಅಥವಾ ಕೇರ್ಲೆಸ್ ಮಾಡೋದಿಲ್ಲ, ಟೇಕನ್ ಫಾರ್ ಗ್ರಾಂಟೆಡ್ ಆಗಿ ನೋಡೋದಿಲ್ಲ. ಸೊ ದಿಸ್ ಪರ್ಸನ್ ಹ್ಯಾವಿಂಗ್ ಲಾಟ್ಸ್ ಆಫ್ ಎಮೋಷನ್ಸ್, ಲಾಟ್ಸ್ ಆಫ್ ಲವ್. ಸೊ ಖಂಡಿತವಾಗ್ಲೂ ಈ ಪ್ರೀತಿ ಹೆಂಗ್ ಆಗ್ಬಿಟ್ಟಿದೆ ಅಂತ ಅಂದ್ರೆ ನಿಮ್ಮನ್ನ ಬಿಟ್ಟು ಅವರು ಒಂದು ಕ್ಷಣನೂ ಇರೋದಿಕ್ಕಾಗೋದಿಲ್ಲ, ನಿಮ್ ಜೊತೆಗೆ ಮಾತಾಡೋದಿಕ್ಕೆ ಇರೋದಿಕ್ಕಾಗೋದಿಲ್ಲ, ನೀವನ್ನ ನೋಡದೆ ಇರೋದಿಕ್ಕಾಗೋದಿಲ್ಲ. ಸೊ ಖಂಡಿತವಾಗ್ಲೂ ಈ ರಿಲೇಶನ್ಶಿಪ್ ತುಂಬಾನೇ ವಿಭಿನ್ನವಾಗಿದೆ ಎಲ್ಲಾರಿಂದನೂ ಅಂತ ಹೇಳ್ಬೋದು. ಸೊ ಬೇರೆ ಒಂದು ರಿಲೇಶನ್ಶಿಪ್ ಅಲ್ಲಿ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ, ನನ್ನ ವ್ಯಕ್ತಿ ನನ್ನ ಹಂಗ್ ನೋಡ್ಕೋಬೇಕು, ಈ ರೀತಿ ಗಿಫ್ಟ್ ಕೊಡ್ಬೇಕು ಅಂತ. ಬಟ್ ಈ ಒಂದು ರಿಲೇಶನ್ಶಿಪ್ ಅಲ್ಲಿ ನಿಮ್ಗಾಗಿಲಿ ನಿಮ್ಮ ಪಾರ್ಟ್ನರ್ಗಾಗಿಲಿ ಎಕ್ಸ್ಪೆಕ್ಟೇಷನ್ ಇಲ್ಲ. ಯು ಆರ್ ಲಿವಿಂಗ್ ಇನ್ ದಿಸ್ ಲವ್ ಲೈಫ್ ಅಂಡ್ ನೀವು ಈ ಜೀವನದಲ್ಲಿ ಪ್ರೆಸೆಂಟ್ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇರ್ತೀರಾ ಅಂಡ್ ಫ್ಯೂಚರ್ ಬಗ್ಗೆ ತುಂಬಾ ಯೋಚನೆ ಮಾಡ್ತೀರಾ. ಆಗೋಗಿರೋದ್ರ ಬಗ್ಗೆ ಯಾರು ಯೋಚನೆ ಮಾಡೋದಿಲ್ಲ ಈ ಒಂದು ರಿಲೇಶನ್ಶಿಪ್ ಅಲ್ಲಿ. ಸೊ ಹಾಗಾಗಿ ಕನೆಕ್ಷನ್ ಅಲ್ಲಿ ಅಷ್ಟು ಅದ್ಭುತವಾಗಿ ನಿಮ್ಮಿಬ್ಬರ ಕಾಂಬಿನೇಷನ್ ನಡೀತಾ ಇದೆ. ಸೊ ಖಂಡಿತವಾಗ್ಲೂ ಎಂಪ್ರೆಸ್ ಇದೆ. ಸೊ ಎಂಪ್ರೆಸ್ ಇರೋದ್ರಿಂದ ನೋಡಿ, ದಿಸ್ ಪರ್ಸನ್ ಬಿಕೇಮ್ ಯೋರ್ ಸೆಕೆಂಡ್ ಮದರ್. ಅವರು ಎರಡನೇ ತಾಯಿ ತರ ನಿಮ್ಮನ್ನ ಇಷ್ಟಪಡ್ತಿದ್ದಾರೆ, ಪ್ರೀತಿಸ್ತಾ ಇದ್ದಾರೆ, ಗೌರವಿಸ್ತಾ ಇದ್ದಾರೆ. ಅಂಡ್ ದ ಸೇಮ್ ಟೈಮ್ ಈ ಒಂದು ವ್ಯಕ್ತಿ ಲೈಕ್ ಹೆಂಗಿದ್ದಾರೆ ಅಂತಂದ್ರೆ, ನಿಮ್ಮ ಲೈಫ್ ಅಲ್ಲಿ ಯಾರು ಇರ್ಲಿ ಬಿಡ್ಲಿ ಇವ್ರು ನಿಮ್ ಜೊತೆಗಿರ್ತಾರೆ ಅನ್ನೋ ಒಂದು ಪ್ರಾಮಿಸ್ ನ ಇವರು ನಿಮಗೆ ಮಾಡ್ಬೇಕು ಅಂತ ಇದ್ದಾರೆ. ಸೊ ನಾನು ನಿನ್ನ ಜೊತೆಗೆ ಎಂದಿಗೂ ಇರ್ತೀನಿ, ಯಾವತ್ತಿಗೂ ನಾನು ನಿನ್ನ ಬಿಟ್ಟೋಗೋದಿಲ್ಲ, ನಿನ್ನ ಪ್ರೀತಿನ ಮರೆಯೋಕ್ಕಾಗೋದಿಲ್ಲ, ನೀನ್ ತೋರಿಸಿರುವಂತ ಪ್ರೀತಿನ ಖಂಡಿತವಾಗ್ಲೂ ಬಿಡೋದಿಕ್ಕಾಗೋದಿಲ್ಲ, ಮರೆಯೋದಿಕ್ಕಾಗೋದಿಲ್ಲ ಅಂತ ಹೇಳಿ ನಿಮ್ಮ ಹತ್ರ ಕೂಗಿ ಹೇಳ್ಬೇಕು. ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಲಾಟ್ಸ್ ಆಫ್ ಮೆಮೊರೀಸ್ ವಿತ್ ಯು ಅಂತ ನಾನು ಹೇಳ್ಬೋದು. ನಿಮ್ಮ ಜೊತೆಗೆ ಕಳೆದಿರುವಂತ ಎಲ್ಲಾ ಸುಂದರ ಕ್ಷಣಗಳನ್ನ ಅವರು ಡಾಕ್ಯುಮೆಂಟ್ ಮಾಡ್ಬೇಕಂತ ಇದ್ದಾರೆ, ಅಥವಾ ಯಾವ್ದಾದ್ರ ಬಗ್ಗೆ ಫಸ್ಟ್ ಟೈಮ್ ನಿಮ್ಮನ್ನ ಹೇಗೆ ಅವರು ನೋಡಿದ್ರು, ಫಸ್ಟ್ ಟೈಮ್ ನೀವು ಯಾವ ಡ್ರೆಸ್ ಹಾಕಿದ್ರಿ, ಫಸ್ಟ್ ಟೈಮ್ ನೀವು ಎಲ್ಲಿ ಮೀಟ್ ಆಗಿದ್ರಿ, ಇದು ಎಲ್ಲಾನು ಕೂಡ ಮೇ ಬಿ ಅವ್ರು ಯಾವ್ದೋ ಒಂದು ಬುಕ್ ಅಲ್ಲಿ ಬರ್ಕೊಂಡಿರ್ಬಹುದು, ಅಥವಾ ಅವ್ರು ಯಾವ್ದನ್ನು ಮರ್ತಿಲ್ಲ. ಸಮಥಿಂಗ್ ದಿಸ್ ಪರ್ಸನ್ ಇಸ್ ಬೀನ್ ಡಾಕ್ಯುಮೆಂಟಿಂಗ್ ದ ಮೆಮೊರೀಸ್ ವಿತ್ ಯು ಅಂತ ನಂಗೆ ಕಾಣಿಸ್ತಾ ಇದೆ. ಸೊ ಅದನ್ನ ರಿಕ್ರಿಯೇಟ್ ಮಾಡೋ ಮುಖಾಂತರ ಎಲ್ಲನೂ ಕೂಡ ಅವರು ಪ್ರೀತಿನಲ್ಲಿ ಕ್ಯಾಪ್ಚರ್ ಮಾಡಿ, ಅದು ಯಾವಾಗ್ಲೂ ಅವರು ನಿಮ್ಮನ್ನ ನೋಡಿದಾಗ, ನಿಮ್ಮ ನೆನಪುಗಳಿಂದ ಅವರು ನೋಡಿದಾಗ, ಅದನ್ನ ನೋಡಿದಾಗ ಅವ್ರಿಗೆ ತುಂಬಾ ಖುಷಿ ಆಗತ್ತೆ. ಸೊ ಇದನ್ನೆಲ್ಲ ಅವರು ಕನ್ಸ್ ಕಾಣ್ತಿದ್ದಾರೆ. ನಾನು ನನ್ನ ವ್ಯಕ್ತಿ ಜೊತೆಗೆ ಇರುವಂತ ಎಲ್ಲಾ ಕ್ಷಣಗಳನ್ನ ನಾನು ರೆಕಾರ್ಡ್ ಮಾಡ್ಬೇಕು, ಡಾಕ್ಯುಮೆಂಟ್ ಮಾಡ್ಬೇಕು, ಇಡೀ ವರ್ಲ್ಡ್ ಅದನ್ನ ತೋರಿಸ್ಬೇಕು, ನಾನು ಎಷ್ಟು ನನ್ನ ವ್ಯಕ್ತಿನ ಇಷ್ಟ ಪಡ್ತಾ ಇದ್ದೀನಿ ಅಂತ ಈ ರೀತಿ ನಂಗೆ ಕಾಣಿಸ್ತಾ ಇದೆ. ಸೊ ದಿಸ್ ಪರ್ಸನ್ ಇಸ್ ಡೆಫಿನೆಟ್ಲಿ ಅವರು ತುಂಬಾ ನಾಲೆಜ್ ಇರುವಂತ ವ್ಯಕ್ತಿ ಇರ್ಬೋದು, ಅಥವಾ ಸಮಥಿಂಗ್ ಆ ಒಂದು ವ್ಯಕ್ತಿ ಈ ರೀತಿನೇ ಡಾಕ್ಯುಮೆಂಟ್ ಮಾಡೋಂತ ವ್ಯಕ್ತಿ ಇರಬಹುದು, ಅಥವಾ ಸಮಥಿಂಗ್ ಎಲ್ಲಾ ಒಂದು ಸಿಲ್ಲಿ ವಿಚಾರಗಳನ್ನು ನಿಮ್ಮ ಹತ್ರ ಹೇಳಿ ಸೊ ಅದಕ್ಕೆ ತಗೊಳ್ಳೋಂತ ಫೀಡ್ಬ್ಯಾಕ್ ಕೂಡ ಮೇ ಬಿ ದಿಸ್ ಪರ್ಸನ್ ಇಸ್ ರೈಟಿಂಗ್ ಆನ್ ದ ಪೇಪರ್ಸ್ ಅಂತ ನಾನು ಹೇಳ್ತಾ ಇದೆ ಕಾರ್ಡ್ ಅಲ್ಲಿ. ಸೊ ಸಮಥಿಂಗ್ ಈ ರೀತಿ ನಂಗೆ ಕನೆಕ್ಷನ್ ಆಗ್ತಾ ಇದೆ ದಟ್ ಎಲ್ಲೇ ಹೋದ್ರು ಹೇಗೆ ಇದ್ರು ನಿಮ್ಮ ಜೊತೆಗೆ ಇರಬೇಕು ಅನ್ನೋ ಒಂದು ಕಲ್ಪನೆ ಏನಿದೆ ಅದು ಯಾವತ್ತಿಗೂ ಅದು ನನ್ಸಾಗ್ಲೇಬೇಕು ಅಂತಾನೆ ಒಂದು ವ್ಯಕ್ತಿ ಕಾಯ್ತಾ ಇದ್ದಾರೆ. ಸೊ ಯಾರೆಲ್ಲ ಇನ್ನು ಮ್ಯಾರೇಜ್ ಆಗಿಲ್ಲ, ಸೊ ಮ್ಯಾರೇಜ್ ಯಾವಾಗ ಆಗತ್ತೆ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ಖಂಡಿತವಾಗ್ಲೂ ನಿಮ್ಮಿಬ್ರು ಮಧ್ಯ ದೇರ್ ಈಸ್ ಅ ಮ್ಯಾರೇಜ್ ಪಾಸಿಬಿಲಿಟಿ. ಯಾಕೆಂತಂದ್ರೆ ನೋಡಿ, we have judgment. This person is actually manifesting the marriage. ನೀವು ಕೂಡ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ. ಸೊ ಲೈಫ್ ಪಾರ್ಟ್ನರ್ ಆಗಿ ಒಬ್ಬ ವ್ಯಕ್ತಿ ಹೇಗಿರ್ಬೇಕು ಆ ರೀತಿ ನೀವಿದ್ದೀರಾ. ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಬೀನ್ ವೆರಿ ವೆರಿ ಸಪೋರ್ಟಿವ್, ನಿಮ್ ಜೊತೆಗೆ ತುಂಬಾ ಸಪೋರ್ಟಿವ್ ಆಗಿದ್ದಾರೆ, ಹೆಲ್ಪಿಂಗ್ ನೇಚರ್ ಇದೆ, ಕೈಂಡ್ ಆಗಿದ್ದಾರೆ. ನೀವು ಕೂಡ ಅಷ್ಟೇ ಸಪೋರ್ಟಿವ್ ಆಗಿದ್ದೀರಾ, ಕೈಂಡ್ ನೇಚರ್ ಇದ್ದೀರಾ. ನೀವಿಬ್ರು ಒಂದೇ ಕ್ಯಾರೆಕ್ಟರ್, ಒಂದೇ ಎನರ್ಜಿ ಅಂತ ನಂಗೆ ಕಾಣಿಸ್ತಾ ಇದೆ. ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಕಮಿಂಗ್ ಟು ಯು ಅಂಡ್ ಶವರಿಂಗ್ ದ ಲವ್ ಟುವರ್ಡ್ಸ್ ಯು ಅಂತ ನಾನು ಹೇಳ್ತೀನಿ. ಸೊ ನಿಮ್ಮನ್ನ ಈ ಒಂದು ಜನ್ಮದಲ್ಲಿ ಎಂದಿಗೂ ನಿಮ್ಮ ಪ್ರೀತಿನ ಬಿಡೋಕೆ ಖಂಡಿತ ಸಾಧ್ಯ ಇಲ್ಲ. ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ತುಂಬಾ ದೊಡ್ಡ ಕನಸನ್ನ ಇಟ್ಕೊಂಡು ನಿಮ್ಮ ಜೊತೆಗೆ ಜೀವನವನ್ನ ಮಾಡಬೇಕು ಅಂತ ಈ ಒಂದು ವ್ಯಕ್ತಿ ಮ್ಯಾನಿಫೆಸ್ಟೇಷನ್ ಮಾಡ್ತಿದ್ದಾರೆ, ಪ್ರೇಯರ್ಸ್ ನ ಮಾಡ್ತಿದ್ದಾರೆ. ಯಾವತ್ತಿಗೂ ನಾವಿಬ್ರು ಇದೇ ರೀತಿ ಪ್ರೀತಿನಲ್ಲಿರ್ಬೇಕು, ಸಂಬಂಧದಲ್ಲಿರ್ಬೇಕು, ಯಾವತ್ತಿಗೂ ನಾವಿಬ್ರು ದೂರ ಆಗ್ಬಾರ್ದು. ಸೊ ನಮ್ಮಿಬ್ಬರ ಮಧ್ಯ ಯಾರೇ ಬಂದ್ರು ಅವರು ನಮ್ಮ ಜೊತೆಗೆ
ನಮ್ಮನ್ನ ಕಾಪಾಡೋರು ಆಗಿರ್ಬೇಕೇ ಹೊರತು ನಮ್ಮನ್ನ ಬೇರೆ ಮಾಡೋರು ಯಾರು ಇರಬಾರ್ದು ಅಂತ ಹೇಳಿ ತುಂಬಾನೇ ಪ್ರೇಯರ್ಸ್ನ ಮಾಡಿದ್ದಾರೆ. ಸೊ ಡೆಫಿನೆಟ್ಲಿ ಈ ಒಂದು ಪ್ರೀತಿ ಅದ್ಭುತವಾಗಿ ಮೂಡಿ ಬರುತ್ತೆ ಮುಂದೆ ಬರುವಂತ ದಿನಗಳಲ್ಲಿ. ದೇರ್ ವಿಲ್ ಬಿ ಅ ಲಾಟ್ಸ್ ಆಫ್ ಎಮೋಷನ್ಸ್, ಲಾಟ್ಸ್ ಆಫ್ ಲವ್ ಅಂಡ್ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಖಂಡಿತವಾಗ್ಲೂ ಈ ಪ್ರೀತಿ ಹೀಗೆ ಇರ್ಲಿ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್.